ಸಿನಿಮಾಗೆ ಈ ಜಾಗ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂದ್ರಿ. ಮೀನನ್ನು ಹಿಡಿಯೋಕ್ಕೆ ಅಂತ ಹೋದಾಗ ಅವ್ರ ಫ್ಯಾಮಿಲಿಗೆ ಒಂದು ಟೆನ್ಷನ್ ಇರುತ್ತೆ. ನಾವು ಹೋಗಿದ್ವಲ್ಲ ಒಳಗೆ, ಸಮುದ್ರದ ಒಳಗೆ, ತುಂಬ ಕಷ್ಟ ಇದೆ ನಮ್ಗೆ. ಎಲ್ಲ ವಾಕ್ ಆಗ್ತದೆ. ಇದು ಹೊರಡಕ್ಕೆ ರೆಡಿ ಆಗಿದೆ ಅನ್ಸುತ್ತೆ. ಇಲ್ಲಿ ನಿಧಾನವಾಗಿ ಬರಬೇಕು. ಇಲ್ಲಿ ಯಾವ್ದಾದ್ರು ಒಂದು ತೆಗಿ, ಓಪನ್ ಮಾಡು. ಇದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಫಿಶು ನೋಡಿದ್ರಾ? ಆ ಬಲ ಇನ್ನೂ ಜಾಸ್ತಿ ಆಗಿರುತ್ತೆ ಅಣ್ಣ. ಒಂಚೂರು ಹೇಳ್ಕೋಣ, ಮಾಡಿದ್ದೇ ಕೆಲಸ ಮಾಡಬೇಕು. ಆರಾಮನೆ ಪ್ರಶಾಂತ್, ಈ ನಿಮ್ಮ ಸಿನಿಮಾಗೆ ಈ ಜಾಗ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂದ್ರಿ. ಇಲ್ಲಿಂದನೇ ಒಂದು ಮೇನ್ ವಿಷಯ ಓಪನ್ ಆಗೋದು. ಹೌದು, ಕತೆಗೆ ಟರ್ನು, ಟ್ವಿಸ್ಟು ಎಲ್ಲವೂ. ಹೌದು. ಆ್ಯಕ್ಚುಲಿ ಇದು ಹೊನ್ನಾವರ ಬಂದರು. ಸೊ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಬೋಟ್ಗಳು ನಿಂತಿದೆ. ಎಲ್ಲ ಬೋಟ್ ಸ್ಟ್ಯಾಂಡ್ಸ್ಗಳು ಇವೆಲ್ಲ ಸಂಜೆ ಹೋಗ್ತವೆ. ನಾವು ಈ ಬೋಟ್ ಹಿಂಗೆ ನಿಂತಾಗಲೇ ಹಿಂಗೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ, ಎಲ್ಲ ಅದನ್ನೆಲ್ಲ ಶೂಟ್ ಮಾಡ್ಕೊಂಡ್ವಿ. ಆಮೇಲೆ ಮೇಜರಾಗಿ ಇಲ್ಲಿಂದ ಶುರು ಮಾಡಿದ್ವಿ ನಾವು. ಆ್ಯಕ್ಚುಲಿ ಫಸ್ಟ್ ಶೂಟ್ ನಮ್ದು ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಆಮೇಲೆ ಇಲ್ಲಿಂದ ನಾವೊಂದು ಸಾಂಗ್ಗೆ ಇಲ್ಲಿಂದ ಡೀಪ್ ಹೋಗಿದ್ವಿ. ಈ ಥರ ಒಂದು ಹಡಗು ತೊಗೊಂಡು ಫುಲ್ ಒಂದು 40 ಕಿಲೋಮೀಟರ್ಸ್ ಒಳಗೆ. ಎಲ್ಲಿ? ಫುಲ್ ಒಳಗಡೆ? ಫುಲ್ ಒಳಗಡೆ, ಯಾವುದು ಅಚ್ಚು ಏನೂ ಇರಲಿಲ್ಲ. ಸೊ ಅಲ್ಲಿ ಹೋಗಿದ್ವಿ. ನೀವು ಶೂಟ್ ಮಾಡುವಾಗ ನೀರಿನ ಮಟ್ಟ ಫುಲ್ ಇಲ್ಲಿವರೆಗಿತ್ತ ಅಥವಾ ಹೆಂಗಿತ್ತ? ಇಲ್ಲ, ಹೆಂಗಿತ್ತು ಹಿಂಗೆ ಇತ್ತು. ಹಿಂಗೆ ಇತ್ತು. ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು ಅಲ್ವಾ? ಹೌದು, ಜಾಸ್ತಿನೇ ಇತ್ತು. ಇಲ್ಲಿ ಮಾಡಿದ್ವಿ. ಆಮೇಲೆ ಇಲ್ಲಿ ಫಿಶ್ದು ಬರೋದು ಮಾರ್ನಿಂಗ್ ಇರುತ್ತೆ. ಅದು ಹೆವಿ ಫಿಶ್ಗಳು ಬರ್ತವೆ. ಅದರದ್ದು ಶಾರ್ಟ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಇದೆ ನಿಮಗೆ. ಅದು ಬೆಳಗಿನ ಜಾವನೇ, ಮಾರ್ನಿಂಗೇ ನಾವು ಹೋಗಿದ್ದು. ಬೆಳಗಿನೇ ಮಾರ್ನಿಂಗ್ ಅನ್ಸುತ್ತೆ ಸುಲಭ ಅಂತ ಕೆಲಸ. ವಾಮಿಟ್ ಮಾಡಿದ್ವಿ ನಾವೆಲ್ಲ ಅಲ್ವಾ? ಅಲ್ಲಿ ನಿಲ್ಲಕ್ಕಾಗಲ್ಲ ಬೋಟಲ್ಲಿ ನಮಗೆ. ಅಲ್ಲ, ಇವರು ಮಾಂಕಾಳ ವೈದ್ಯರು ಅದೇ ಹೇಳಿದ್ರು, ಮೀನುಗಾರರ ಲೈಫನ್ನು ನಾನು ನೋಡೋದ್ರಿಂದ ಇದ್ರ ಮೇಲೆ ಸಿನಿಮಾಗಳು ಆಗಿದೆ ಅಂತ ನನಗೆ ದೊಡ್ಡ ಹೆಮ್ಮೆ. ಇಂಥವ್ರನ್ನ ನಾನು ಸಪೋರ್ಟ್ ಮಾಡಿದವರು. ಅಂದರೆ ರಿಯಲಿಸ್ಟಿಕ್ ಸಿನಿಮಾಗಳು ಬಂದಾಗ ಆಯಾ ಸಚಿವರು, ಆಯಾ ನಾಯಕರು ತಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತಾರೆ. ಬಟ್ ಇಲ್ಲಿ ಶೂಟಿಂಗ್ ಮಾಡೋಂಥ ಟೈಮಲ್ಲಿ ಇವರೆಲ್ಲ ಇನ್ವಾಲ್ವ್ ಆಗ್ತಿದ್ರೆ ಹೇಗೆ? ಹೌದೌದು, ಆಲ್ಮೋಸ್ಟ್ ಎಲ್ಲರೂ ನಾವು ಸಪೋರ್ಟು ತೊಗೊಂಡಿದ್ವಿ. ಆಮೇಲೆ ನಮ್ಮ ಜಾದೂಗರಿದ್ದ, ಅವು ಜಾದೂಗೆ ಏನಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪರಿಚಯ. ಜಾದೂಗಾಗಲಿ, ನಮ್ಮ ರವಿಗಾಗಲಿ, ನಮ್ಮ ನಿತ್ಯಾನಂದ ಪಾಲೇಕರ್ ಅವ್ರಿಗಾಗಲಿ. ಸೊ ಯಾಕಂದರೆ ಇವ್ರದ್ದು ಊರೇ ಇದು, ಹುಟ್ಟು ಬೆಳೆದಿರೋದು ಇಲ್ಲೇ ಆಗಿದ್ದರಿಂದ. ಸೊ ಇವರ ಸಹಾಯದ ಮೂಲಕ ಒಂದಿಷ್ಟು ಶೂಟ್ಸ್ಗಳನ್ನು ಮಾಡಿದ್ವಿ. ಆಮೇಲೆ ಇಲ್ಲಿಯ ಮೀನುಗಾರರು ಆ್ಯಕ್ಚುಲಿ ನಮಗೆ ಬೆಳಗ್ಗೆ ಒಂದು ಬೆಳಗ್ಗೆ ಹೋಗ್ಬಿಟ್ಟು ಅವರು ಮಧ್ಯಾಹ್ನ ಬರ್ತಾರೆ. ಆವಾಗ ಈ ಒರಿಜಿನಲ್ ಫಿಶ್ಗಳು ತೊಗೊಂಬರೋರು. ಸೊ ನಮಗೆ ಬೆಂಗಳೂರಿಗೆ ಬರೋದೆಲ್ಲ ಹಳೇ ಫಿಶ್ ಆ್ಯಕ್ಚುಲಿ. ಎಷ್ಟು ದಿನದ ಇರ್ತದೋ? 2-3 ದಿನದ ಫಿಶ್ ನಮಗೆ ಬರೋದು. ಆದರೂ ನಮಗೆ ಇಲ್ಲಿ ಹಂಗೆ ಹಿಡ್ಕೊಂಡು ಬಂದು ಏನೊಂದು 4-5 ಅವರ್ಸಲ್ಲಿ ಸಿಕ್ಕಿರೋ ಫ್ರೆಶ್ ಫಿಶ್. ಅದ್ರ ಟೇಸ್ಟೇ ಬೇರೆ. 2 ದಿನ 3 ದಿನ ಆದಮೇಲೆ ಅದ್ರ ಟೇಸ್ಟೇ ಬೇರೆ, ವ್ಯತ್ಯಾಸ ಬೇರೆ ಇರ್ತದೆ. ಟೋಟಲ್ ಮತ್ಸ್ಯಗಂಧದಲ್ಲಿ ಪೃಥ್ವಿ ಅಂಬಾರು, ನೀವು ಮತ್ತು ಒಂದಷ್ಟು ಮುಖ್ಯ ಕಲಾವಿದರು ಸೇರಿ ಟೋಟಲ್ ಎಷ್ಟು ಜನ ಕಲಾವಿದರಿದ್ದಾರೆ? ನಮ್ಮದ್ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕಲಾವಿದರೆ, ಒಳ್ಳೊಳ್ಳೆ ಕಲಾವಿದರೆ. ಒಂದು 20-25 ಕಲಾವಿದರು ಇದ್ದೀವಿ. ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಶೂಟ್ ಮಾಡಿದ್ರಿ? ಟೋಟಲಿ ನಾವು 1 ಅವರ ಒಂದು 16-20 ದಿನ ಶೂಟ್ ಮಾಡಿದ್ವಿ. ಆಮೇಲೆ ಬೆಂಗಳೂರು ಒಂದು ಸ್ವಲ್ಪ ಶೂಟ್ ಮಾಡಿದ್ವಿ. ಆಮೇಲೆ ಕಾರವಾರ ಶೂಟ್ ಮಾಡಿದ್ವಿ. ಗೋಕರ್ಣ ಶೂಟ್ ಮಾಡಿದ್ವಿ. ಕುಮಟಾ ಅಲ್ಲೊಂದು ಸ್ವಲ್ಪ ಶೂಟ್ ಮಾಡಿದ್ವಿ. ಗೋಕರ್ಣ ತದಡಿ ಬೀಚ್ ಹೋಗಿದ್ರೆ? ತದಡಿ ಬೀಚು ಬೀಚ್ ಇಲ್ಲ, ನಾವು ರಥ ಬೀದಿ ಇದೆ ಗೊತ್ತಾ, ಆ ಬೀದಿನ ಶೂಟ್ ಮಾಡಿದ್ವಿ. ಆ್ಯಕ್ಚುಲಿ ಅದೊಂದು ಫೈಟ್ ಸೀಕ್ವೆನ್ಸು. ಸೊ ರಥ ಬೀದಿನ ಶೂಟ್ ಮಾಡಿದ್ವಿ. ಆಮೇಲೆ ಟೆಂಪಲ್ ಎಲ್ಲ ಅದನ್ನು ಶೂಟ್ ಮಾಡಿದ್ವಿ. ಯೂಶಲಿ ಸಿನಿಮಾದ ಮ್ಯೂಸಿಕ್ಕು ಮತ್ತು BGM ಅಂತ ಬಂದಾಗ ಎರಡೂ ಡಿಫ್ರೆಂಟ್ ಲೇಯರ್ಗಳು. ಬಟ್ ಇಲ್ಲಿ ಮ್ಯಾಚಿಂಗ್ ಹೆಂಗೆ ಫಿಲ್ಮ್ ಮಾಡ್ತಾ ಹೋದ್ರಿ ನಿಮ್ಮದು ಮತ್ತು BGM ಎರಡು? ಯಾಕಂದರೆ BGMನ್ನು ಈಗ ನಾವು ವಿಷಯ, ಯಾಕಂದರೆ ಕಥೆನೇ ಹಂಗಿತ್ತು. ಕಥೆನೇ ಹಂಗಿದ್ದಾಗ ನಮ್ಮ ಟೆಕ್ನಿಷಿಯನ್ಸಿಗೆ ನಾವು ಕರೆಕ್ಟಾಗಿ ಹೇಳಿ, ಆಮೇಲೆ ಅವರು ಇನ್ವಾಲ್ವ್ಮೆಂಟ್ ಆಗ್ತಾರಲ್ಲ, ಇನ್ವಾಲ್ವ್ ಆದಾಗ ನಾವು ಅವ್ರಿಗೆಲ್ಲ ಕೂತು ಒಂದು ಡಿಸ್ಕಷನ್ ಮಾಡಿ ಇಲ್ಲಿಯ ಪ್ರಾದೇಶಿಕವಾದ ಇನ್ಸ್ಟ್ರೂಮೆಂಟ್ಸ್ಗಳು ಯಾವ್ಯಾವಿರ್ತಾವೋ ಅದನ್ನು ಲೈವ್ ನುಡಿಸಿಸಿ ಎರಡು ಬ್ಲೆಂಡ್ ಮಾಡಿಕೊಂಡು ಸಾಂಗಿಗೆ ಅದಕ್ಕೆ ಎರಡಕ್ಕೂ ಬ್ಲೆಂಡ್ ಮಾಡಿಕೊಂಡು ಮಾಡಿದ್ವಿ. ಚೆನ್ನಾಗಿ ಬಂದಿದೆ. ಆಮೇಲೆ ದೇವರಾಜ್ ಪೂಜಾರಿ ಬಗ್ಗೆ ತುಂಬ ಜನ ಮಾತಾಡ್ತಾರೆ, ಚೆನ್ನಾಗಿದೆ ಮೇಕಿಂಗು ಅಂತ. ಆ ವ್ಯಕ್ತಿಯ ಬಗ್ಗೆನೂ ಸ್ವಲ್ಪ ಇಲ್ಲ, ತುಂಬ ನೀಟಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇಲ್ಲಿಯ ಪ್ರಾದೇಶಿಕ ಅವ್ರಿಗೆ ಗೊತ್ತಿರೋದ್ರಿಂದ ಇಲ್ಲಿ ಎಳೆಯಾಗಿ ಅದರದ್ದು ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಅವರು ಇಲ್ಲಿ ಬಂದು ಸ್ಟಡಿ ಮಾಡಿದ್ದಾರೆ, ಸುಮ್ಮನೆ ಮಾಡಲಿಲ್ಲ. ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ. ಮೀನುಗಾರರ ಜೊತೆಗೆ ಒಂದಿಷ್ಟು ಮಾತುಕತೆ ನಡೆದಿದೆ, ಬೋಟಲ್ಲಿ ಹೋಗಿದ್ದಾರೆ, ನೋಡಿದ್ದಾರೆ, ಲೊಕೇಶನ್ಸ್ಗಳೆಲ್ಲ ನೋಡಿದ್ದಾರೆ. ಸೊ ಹಂಗಾಗ್ಬಿಟ್ಟು ಅದನ್ನು ಸ್ಟಡಿ ಮಾಡಿದ್ದಾರೆ. ಯಾವುದೂ ಊಹೆ ಮಾಡಿಕೊಂಡು ಯಾವುದೂ ಮಾಡಿಲ್ಲ. ಒರಿಜಿನಾಲಿಟಿ ಹೆಂಗಿದೆ ಅದನ್ನು ಮಾಡಿಕೊಂಡು ಡೈರೆಕ್ಟ್ರು ಅದನ್ನು ನೀಟಾಗಿ ಪರದೆ ಮೇಲೆ ತಂದಿದ್ದಾರೆ.
ಮೇಲಾಗಿ ರಿಯಲ್ ಇನ್ಸಿಡೆಂಟ್ ಜೊತೆಗೆ ಕಮರ್ಷಿಯಲ್ ಫಾರ್ಮ್ಯಾಟಲ್ಲೂ ಕೂಡ ಮೀನುಗಾರರ ಜೊತೆಗಿನ ಒಂದಷ್ಟು ವಿಷಯಗಳು ಮತ್ತು ಮೀನುಗಾರರನ್ನ ಹೇಗೆ ಜನ ಮಿಸ್ಯೂಸ್ ಮಾಡ್ತಾರೆ ಅನ್ನೋದನ್ನು ಮಾಫಿಯಾ ಟಚ್ ಕೂಡ ನೀವು ಕಮರ್ಷಿಯಲ್ ಹೇಳುವಂಥ ಪ್ರಯತ್ನ ಮಾಡಿರಲ್ಲ. ಖಂಡಿತ. ಯಾಕಂದರೆ ಈಗ ಮೀನುಗಾರರು ಬೆಳಗ್ಗೆ ಹೋಗ್ತಾರೆ, ಅರ್ಲಿ ಮಾರ್ನಿಂಗ್ ಎದ್ದು ಕೆಲಸಕ್ಕೆ ಹೋಗ್ತಾರೆ, ಆಮೇಲೆ ಬರ್ತಾರೆ, ಅವ್ರ ದಿನನಿತ್ಯದ ಕೆಲಸಗಳು ಏನೇನು ನಡೆಯುತ್ತೆ, ಅದರ ಮಿಸ್ಲೀಡ್ ಏನೇನೋ ಆಗುತ್ತೆ, ಬೇರೆ ಬೇರೆ ಥರ ಮಿಸ್ಲೀಡ್ಸ್ಗಳಾಗ್ತವೆ. ಆಮೇಲೆ ಅವ್ರದ್ದೊಂದು ಭಾವನೆ ಇರುತ್ತೆ, ಅವ್ರದ್ದೊಂದು ಕಷ್ಟ ಇರುತ್ತೆ, ಅವ್ರ ಫ್ಯಾಮಿಲಿ, ಆಮೇಲೆ ಇವರು ಮೀನುಗಾರರೆಲ್ಲ ಮೀನನ್ನು ಹಿಡಿಯೋಕ್ಕೆ ಅಂತ ಹೋದಾಗ ಅವ್ರ ಫ್ಯಾಮಿಲಿಗೆ ಒಂದು ಟೆನ್ಷನ್ ಇರುತ್ತೆ. ಟೈಟಾಗಿ ಮನೆಯಲ್ಲಿ ಮಕ್ಕಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅವ್ರಿಗೊಂದು ಸಣ್ಣದೊಂದು ಪಾಪ ಅಂದರೆ ಅದೇ ಅಭ್ಯಾಸ ಆದ್ರೂ ಒಂದು ತಾಯಿ ಅನ್ನೋದೊಂದು ಇರುತ್ತಲ್ಲ, ತಾಯಿ, ಹೆಂಡತಿ, ಮಗು, ಅದು ಅವರಿಗೂ ಹಂಗೆ ಇರುತ್ತೆ ಒಂದು. ಆಮೇಲೆ ಈ ಮಳೆಗಾಲದಲ್ಲಿ ಆಮೇಲೆ ಹೆವಿ ಸೈಕ್ಲೋನ್ ಥರದೆಲ್ಲ ಬಂದಾಗ ಭಾಳ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಹೇಳ್ಬಿಡ್ತೀವಿ ಈಸಿಯಾಗಿ, ಏನು ಬೋಟಲ್ಲಿ ಹೋಗ್ತಾರೆ ಎಲ್ಲ ಮಾಡ್ಕೊಬರ್ತಾರೆ ಅಂತ. ಭಾಳ ಕಷ್ಟ ಇದೆ. ತುಂಬ ಜನ ಅಂತಾರೆ ಬೋಟಲ್ಲಿ ಹೋಗ್ತಾರೆ, ಹಿಂಗೆ ಬಲೆ ಬೀಸ್ತಾರೆ, ಹಿಂಗೆ ಎತ್ತಾರೆ, ಬಲೆ ಬೀಸೋದು ಒಂದು ಟೆಕ್ನಿಕ್. ನಾವು ಹೋಗಿದ್ವಲ್ಲ ಒಳಗೆ, ಸಮುದ್ರದ ಒಳಗೆ, ತುಂಬ ಕಷ್ಟ ಇದೆ. ನಮಗೆ ನಾರ್ಮಲ್ ಆಗಿ ನಿಂತ್ಕೊಳ್ಳೋಕೆ ಆಗಲ್ಲ. ಅವರು ಆರಾಮಾಗಿ ಓಡಾಡ್ತಾರೆ, ಎಷ್ಟು ಬ್ಯಾಲೆನ್ಸ್ ಬೇಕು ಅಂತ. ಆಮೇಲೆ ವಾಮಿಟ್ ಆಗುತ್ತೆ. ಹೊಸದಾಗಿ ಅವರಿಗೆ ಅಭ್ಯಾಸ ಅದು ಮಾಡ್ತಾರೆ, ಸುಲಭ ಅಂತ ನಮಗನ್ಸತ್ತೆ. ಅವ್ರನ್ನ ನೋಡಿ ತುಂಬ ಕಷ್ಟ ಇದೆ, ಹೇಳಿದ್ರೆ ಸುಲಭ ಇಲ್ಲ. ಅಲ್ಲೇ ಅಡುಗೆ ಮಾಡ್ತಾರೆ, ಅದರೆಲ್ಲ ಆ ಅಡುಗೆ ಮಾಡಿ ಮಲ್ಗೋದಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ನೋಡಿ ನೀವು ಬನ್ನಿ, ಈ ಕಡೆ ಬನ್ನಿ, ನೋಡಿ ಇದನ್ನೆಲ್ಲ ಈಗ ವಾಶ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ತೋರಿಸಿ, ಎಲ್ಲ ವಾಶ್ ಆಗ್ತದೆ. ಇದು ಹೊರಡಕ್ಕೆ ರೆಡಿ ಆಗಿದೆ ಅನಿಸುತ್ತೆ. ಇದು ಆಯಿತಾ? ಹಂಗೆ ಬೋಟ್ ಮೇಲೆ ಹೋಗೋಣ ಬನ್ನಿ. ಅಲ್ಲ, ಆ ಬೋಟ್ ಮೇಲೆ ಹೋಗುವ. ಬೇಡ, ಇಲ್ಲಿ ಹೋಗೋಣ. ಇವರೇ ನೋಡಿ, ಇದು ಇಲ್ಲಿ ನಿಧಾನವಾಗಿ ಬರಬೇಕು, ನಿಧಾನವಾಗಿ ಬರ್ಬೇಕು. ಇಲ್ಲಿ ನೋಡಿ, ಇದು ಅಣ್ಣ ಬೈಲಿ ಆದ್ರೂ ಒಂದು ತೆಗಿ, ಓಪನ್ ಮಾಡು. ಏಯ್ ಯಾರ ಅಣ್ಣ, ಏಕ್ ಓಪನ್ ಕರ್ರೆ. ಏಯ್ ಇದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಫಿಶು ನೋಡಿದ್ರಾ? ಫಿಶ್ ಒಳಗಡೆ ಇರುತ್ತೆ. ಅಲ್ಲ, ಅಲ್ಲೇ ಸಂಗ್ರಹಣೆ, ಸೇಫ್ಟಿ. ಈಗ ತಗೊಂಡ್ಬರ್ಬೇಕಾದ್ರೆ ಒಳಗೆ ಇಟ್ಕೊಂಡು ಬರ್ಬೇಕಲ್ವಾ? ಹಾಳಾಗಬಾರ್ದು, ಚೆನ್ನಾಗಿರ್ಬೇಕು. ಅದು ಬಿಸಿಲು, ಈ ರೇಂಜಲ್ಲಿ ಬಿಸಿಲು. ಸೊ ಒಳಗಡೆ ಎಲ್ಲ ಅಲ್ಲೋಡಿ, ಎಲ್ಲ ಬಾಕ್ಸ್ಗಳಿದೆ ಗೊತ್ತಾ? ಅವೆಲ್ಲ ಬಾಕ್ಸ್ಗಳು. ಇಲ್ಲ ಮೀನು ಹಾಳಾಗ್ಬಿಡುತ್ತೆ ಹಬೆಗೆ ಏನಕ್ಕೋ, ಅಥವಾ ಒಳಗಡೆ ಎಲ್ಲ ಫಿಶ್ಗಳಿರ್ತವೆ. ಇಲ್ಲಿ ನೋಡಿ ಬುಟ್ಟಿಗಳು. ಅಲ್ಲ, ಈಗ ನಂದು ಯೂಶಲಿ ಒಂದು ಕಮರ್ಷಿಯಲ್ ಸಿನಿಮಾನ ಎಂಟರ್ಟೈನ್ಮೆಂಟ್ ಮಾಡೋಕೆ ಹೇಳುವಂಥದ್ದು ವಿಷಯ ಬೇರೆ, ಮೀನುಗಾರರ ಬದುಕನ್ನು ಅಟ್ಯಾಚ್ ಮಾಡೋದು ಬೇರೆ. ಈ ಅಟ್ಯಾಚ್ ಆಗಿರುವಂಥ ಸಿನಿಮಾಗಳು ಆಡಿಯನ್ಸ್ ಮೇಲೆ ಏನು ಇಂಪ್ಯಾಕ್ಟ್ ಮಾಡ್ತವೆ, ಆಡಿಯನ್ಸ್ ಏನು ತಿಳ್ಕೊತಾರೆ ಅಂತ ಇದ್ರ ಮೇಲೆ? ಅಲ್ಲ, ಈಗ ನಾವು ಫಿಶ್ ತಿಂತೀವಿ, ಚೆನ್ನಾಗಿದೆ ಅಂತೀವಿ, ಎಲ್ಲ ಅಂತೀವಿ, ಬಟ್ ಹೆಂಗೆ ಹಿಡಿತಾರೆ ಏನಾದರೂ ಪ್ರೋಸೆಸ್ಸೇ ಗೊತ್ತಿಲ್ಲ. ಅಟ್ಯಾಚ್ ಆಗೇ ಆಗ್ತಾರೆ. ಆಮೇಲೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಇರುತ್ತೆ ನಮಗೆ. ಫಿಶ್ಶಿಗೆ ನಮ್ಗೆ ಕನೆಕ್ಟ್ ಇದ್ದೇ ಇದೆ. ಈಗ ಕೆಲವೊಂದು ಔಷಧಿಗೆ ಹೋಗ್ತವೆ, ಮೆಡಿಸಿನಿಗೆ ಹೋಗುತ್ತೆ, ಕೆಲವೊಂದು ಫಿಶ್ಗಳು ಗೊಬ್ಬರಕ್ಕೆ ಹೋಗ್ತವೆ. ಹಾಗಾಗ್ಬಿಟ್ಟು ನಮಗೂ ಒಬ್ರಿಗೆ ಅಟ್ಯಾಚ್ಮೆಂಟ್ ಇದ್ದೇ ಇದೆ. ಆಡಿಯನ್ಸ್ 100% ಅಟ್ಯಾಚ್ ಆಗ್ತಾರೆ. ಆಮೇಲೆ ಸಮುದ್ರ, ನೀರು, ಪ್ರಕೃತಿಗೆ ಅಟ್ಯಾಚ್ ಆಗ್ತಾರೆ. ಮ್ಯಾಟ್ರ್ ಏನು ಅಂದರೆ ಪ್ರಕೃತಿಗೆ ಅಟ್ಯಾಚ್ ಆಗ್ತಾರೆ. ಓಕೆ, ಮೇಲಾಗಿ ಸಿನಿಮಾದ ಟೈಟ್ಲು ತುಂಬ ಕ್ಯಾಚಿ ಆಗಿದೆ, ಮತ್ಸ್ಯಗಂಧ ಅಂತ. ಇದನ್ನು ಫ್ಯಾಂಟಸಿಯಾಗಿ ಮತ್ಸ್ಯಗಂಧ ಅಂತಾರೆ. ಯುವರಾಜ್ ಭಟ್ ಥರದ ಸ್ಪಾಟಲ್ಲಿ ಬರೆಯುವಂಥ ಕವಿಗಳು ಮೀನು ವಾಸನೆ ಅಂತ. ಈ ಸಿನಿಮಾದ ಶೂಟಿಂಗ್ ಆದ ನಂತರ ಇಲ್ಲಿಯ ಜನ ಹೇಗೆ ರಿಯಾಕ್ಟ್ ಮಾಡಿದ್ರು? ತುಂಬ ಬ್ಯೂಟಿಫುಲ್ ಆಗಿ ರಿಯಾಕ್ಟ್ ಮಾಡಿದ್ರು. ಆಮೇಲೆ ಅವ್ರ ಊರಿನ ಕತೆ ಹಾಗಾಗ್ಬಿಟ್ಟು ನಮ್ಗೆಲ್ಲರೂ ಸಪೋರ್ಟಿವ್ ಆಗಿದ್ರು. ಮತ್ತು ಈ ಥರದೊಂದು ಕತೆ ಬರ್ತಿದೆ ಅಂದಾಗ ಭಾಳ ಖುಷಿ ಇದೆ ಅಲ್ವಾ? ಹೇಳಿ. ತುಂಬ ಅಂದರೆ ಈಗ ಶೂಟಿಂಗ್ ಅಂದಾಕ್ಷಣ ಒಂದು ನಾವು ಬೇರೆ ಪ್ಲೇಸ್ಗೆ ಹೋದಾಗ ಎಲ್ಲೋ ಒಂದು ಕಡೆಗೆ ಡಿಸ್ಟರ್ಬ್ ನಮ್ಮಿಂದ ತುಂಬ ಆಗುತ್ತೆ. ಯಾಕೆಂದರೆ ರೀಟೇಕ್ಗಳಿರುತ್ತೆ, ಅದು ಕಂಟಿನ್ಯೂಟಿ ನಮಗೆ ಬೇಕು. ಆದರೆ ಪಾಪ ಅವ್ರಿಗೆ ವರ್ಕ್ ಬಲೆ ಒಂದಷ್ಟು ರಾಶಿ ಇರುತ್ತೆ. ನಾವು ಮತ್ತು ಒಂದಲ್ಲ ಎರಡಲ್ಲ ಮೂರನೇ ಟೇಕ್ಗೆ ಆ ಬಲೆ ಇನ್ನೂ ಜಾಸ್ತಿ ಆಗಿರುತ್ತೆ. ಹಣ ಒಂಚೂರು ಎಳ್ಕೊಳ್ಳೋಣ, ಮಾಡಿದ್ದೇ ಕೆಲಸ ಮಾಡಬೇಕು. ಈ ಥರದ ಈಗ ಒಂದು ಸ್ವಲ್ಪನೂ ಕೋಪ ಮಾಡ್ಕೊಳ್ಳೋದೆ ಪಾಪ ಸ್ನೇಹಿತರು ಎಲ್ಲ ಅದು ಹೇಳೋದಲ್ಲ. ಅದನ್ನ ನಮ್ಮ ಮನೆ ಅಂದರೆ ಇವ್ರ ಮನೆಯವರು ಅನ್ನೋ ಥರ ಟ್ರೀಟ್ ಮಾಡಿ ಹೆಲ್ಪ್ ಮಾಡಿದ್ರು. ತುಂಬ ಅಂದರೆ ಸಿನಿಮಾದಿಂದ ಹೊರತಾಗಿಯೂ ಹೆಲ್ಪಿಂಗ್ ನೇಚರನ್ನ ನೋಡಿ ಕಲಿಯುವಂಥ ಪಾಠ ನಮಗೂ ಇದೆ. ಅಲ್ಲ, ಯೂಶಲಿ ಅಂತಿರ್ತೀವಿ ನಾವು ಉತ್ತರ ಕರ್ನಾಟಕದ ಕಡೆ ಎಲ್ಲ, ನಮ್ಮ ಕಡೆ ಎಲ್ಲ ಒಬ್ಬ ಹೀರೋ ಬಿಜಾಪುರ, ಬಾಗಲಕೋಟೆ ಎಲ್ಲ ಹೋದರೆ ಸಂಭ್ರಮಿಸುವಂಥ ರೀತಿ ಬೇರೆ. ಇಲ್ಲಿ ನಮ್ಮ ನೆಲದ ಕಥೆನ ಪ್ರಶಾಂತ್ ತರೋದವರು, ಪೂಜಾರಿ ತರೋದವರು ಸಿನಿಮಾ ಮಾಡ್ತಾರೆ ಅಂದಾಗ 100% ಅವ್ರೊಂದು ಏನೋ ಖುಷಿಯಾಗಿರುತ್ತೆ. ಓಕೆ, ಕ್ಯಾಮ್ರಾಮನ್ ಸರ್ ಇದಕ್ಕೊಂದು ಝೂಮ್ ಹಾಕಿರಿ, ಇದ್ರ ಮಧ್ಯೆ ಇನ್ನೊಂದು ಸೆಗ್ಮೆಂಟಿಗೆ ಹೋಗ್ತೀವಿ ನಾವು.